ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಡಿಕೆ ಎಚ್ಡಿಕೆ ಟಾಕ್ ಫೈಟ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಎಚ್ಡಿ ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ಮುಂದುವರೆದಿದೆ. ಸಿಎಂ ಪಟ್ಟದ ಕನಸು ಕಾಣ್ತಿರೋ ಡಿಕೆಶಿಗೆ ಅಡ್ಡಗಾಲು ಹಾಕ್ತಿದ್ದಾರಾ ಎಚ್ಡಿ ಕುಮಾರಸ್ವಾಮಿ? ರಾಜ್ಯದಲ್ಲಿ ಡಿಕೆ ಎಚ್ಡಿಕೆ ಟಾಕ್ ವಾರ್ ಮುಂದುವರೆದಿದೆ. ಸಿಎಂ ಪಟ್ಟದ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಅವರು ಅಡ್ಡಗಾಲು ಹಾಕ್ತಾ ಇದ್ದಾರಾ ಗೊತ್ತಿಲ್ಲ. 2.5 ವರ್ಷದ ಬಳಿಕ ಡಿಕೆಶಿಗೆ ಸಿಗುತ್ತಾ ಸಿಎಂ ಪಟ್ಟ? ಹೈಕಮಾಂಡ್ ಭೇಟಿಯಾಗಿ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಈ ವೇಳೆ ಡಿಸಿಎಂ ಡಿಕೆಶಿ ಮೇಲೆ ಗಂಭೀರ ಆರೋಪವನ್ನ ಎಚ್ಡಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರು ಟೌನ್ಶಿಪ್ ದಾಳದ ಮೂಲಕ ಡಿಕೆಶಿಗೆ ಸಂಕಷ್ಟ ತರೋದಕ್ಕೆ ಎಚ್ಡಿಕೆ ತಂತ್ರವನ್ನ ರೂಪಿಸಿದ್ದಾರೆ. ಕುಮಾರಸ್ವಾಮಿ ಆರೋಪಗಳ ಹಿಂದಿರೋ ಆ ಮರ್ಮ ಏನು? ಹೊಸಕೆರೆ ಹಳ್ಳಿ ಸುತ್ತ ಭೂ ಸ್ವಾಧೀನ ಮಾಡಿಕೊಂಡ ಭೂಮಿ ಕಬಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮಾಜಿ ಯೋಧನ ಜಮೀನು ನುಂಗಿರೋ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಸಾಲು ಸಾಲು ಆರೋಪದ ಮೂಲಕ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈಗ ಸಾಲು ಸಾಲು ಆರೋಪ ಮಾಡಿದಂತಹ ಎಚ್ಡಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಟ್ ಮಾಡಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಆರೋಪಗಳ ಬಗ್ಗೆ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ನಾನ ನೋಡೋಣ, ಬಂದು ಚರ್ಚೆ ಮಾಡೋಣ, ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಬನ್ನಿ ಚರ್ಚೆಗೆ ಇನ್ವೈಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಪಂಥಾಹ್ವಾನ ಸ್ವೀಕರಿಸ್ತಾರ ಕೇಂದ್ರ ಸಚಿವ ಕುಮಾರಸ್ವಾಮಿ? ಸವಾಲು ಸ್ವೀಕಾರ ಮಾಡಿ ಡಿಕೆ ಶಿವಕುಮಾರ್ಗೆ ಪ್ರತಿ ಸವಾಲನ್ನ ಹಾಕ್ತಾರಾ? ಈ ತರದೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ದಸರಾ ಬಳಿಕ ಕಾವೇರೋದು ಗ್ಯಾರಂಟಿ. ಎಚ್ಡಿಕೆ ವರ್ಸಸ್ ಡಿಕೆಶಿ ನಡುವಿನ ಈ ಸಮರ ಮತ್ತಷ್ಟು ಕಾವು ಪಡ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ದಸರಾ ಹಬ್ಬದ ಸಂಭ್ರಮ ಇದೆ, ಮತ್ತೊಂದು ಕಡೆ ಟಾಕ್ ವಾರ್ ಏನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜೈಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಎಲ್ಲ ಕೂಡ ಹೇಳಿದ್ರು. ಜೈಲಿಗೆ ಹಾಕೋದಕ್ಕೆ ದೊಡ್ಡ ಮಟ್ಟದ ಸಂಕಲ್ಪ, ಷಡ್ಯಂತ್ರ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ರು. ಅಂದರೆ ಮೊದಲಿಂದಲೂ ಕೂಡ ನನ್ನ ಜೈಲಿಗೆ ಹಾಕಬೇಕು ಅಂತ ಸಂಕಲ್ಪ, ಷಡ್ಯಂತ್ರ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೇನೆ. ಈಗ ನನ್ನ ವಿರುದ್ಧ ಅವರು ಕುಟುಂಬ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಈಗ ಅದೆಲ್ಲ ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಆರೋಪಗಳು ಮಾಡ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ, ಬನ್ನಿ ಚರ್ಚೆ ಮಾಡೋಣ, ಚರ್ಚೆಗೆ ಬನ್ನಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್, ರಾಜ್ಯದಲ್ಲಿ ಸದ್ಯ ಡಿಕೆ ಎಚ್ಡಿಕೆ ನಡುವೆ ಟಾಕ್ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಏನ್ ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾವು? ಎಸ್ ಪ್ರಭು, ರಾಜ್ಯದಲ್ಲಿ ಹಲವು ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರ ನಡುವೆ ನಡೆಯುತ್ತಿದ್ದಂತಹ ಟಾಕ್ ಫೈಟ್ಗೆ ಒಂದಿಷ್ಟು ಜನ ಬ್ರೇಕ್ ಬಿದ್ದಿತ್ತು. ಆದರೆ ಇದೀಗ ಮತ್ತೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ನೇರ ವಾಗ್ವಾದಕ್ಕೆ ಒಂದು ನಾನ ಎನ್ನುವಂತ ಒಂದು ಸಮರಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ರೈತರ ಭೂಮಿಗಳನ್ನ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ದೇವೇಗೌಡರು ಕೂಡ ಪತ್ರ ಬರೆದಿದ್ರು. ಮೊನ್ನೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರೈತರ ಭೂಮಿಗಳನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರು ಜೈಲಿಗೆ ಹೋಗುವ ದಿನಗಳು ಸಮೀಪಿಸುತ್ತಿದ್ದಾವೆ. ಇನ್ನೇನು ಕೆಲವು ದಿನಗಳಲ್ಲಿ ಅವರು ಜೈಲಿಗೆ ಹೋಗ್ತಾರೆ ಅನ್ನುವಂತ ಮಾತನ್ನ ಆಡಿದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಕುಟುಂಬದ ಮೇಲೆ, ನಮ್ಮ ಮೇಲೆ ಸಾಕಷ್ಟು ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿ ಅವರು ನಮ್ಮನ್ನ ಜೈಲಿಗೆ ಕಳಿಸಬೇಕನ್ನುವಂತ ಷಡ್ಯಂತ್ರ ರೂಪಿಸಿದ್ರು. ಹಿಂದೆಯೂ ಕೂಡ ರಾಜಕೀಯವಾಗಿ ನಮ್ಮನ್ನ ತಿಳಿಯೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ನೇರವಾದ ಆರೋಪಗಳನ್ನ ಮಾಡಿದ್ರು. ಅದರ ಜೊತೆಗೆ ಅದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವ ರೀತಿ ಅಲ್ಲಿ ಅಕ್ರಮ ಆಗಿದೆ, ಭೂಮಿಯನ್ನ ಯಾವ ರೀತಿ ವಶಪಡಿಸಿಕೊಳ್ಳಲಾಗ್ತಾ ಇದೆ, ಯಾವ ರೀತಿ ರೈತರ ಮತ್ತು ಮಾಜಿ ಯೋಧರ ಒಂದು ಭೂಮಿಗಳನ್ನ ವಶಪಡಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನ
ಗಂಭೀರವಾಗಿ ಮಾಡಿರೋದ್ರಿಂದ ಕುಮಾರಸ್ವಾಮಿ ಮತ್ತೆ HDK ನಡುವೆ ಇದೀಗ ಮತ್ತೊಂದು ಟಾಕ್ ಫೈಟ್ ಜೋರಾಗ್ತಾ ಇದೆ. ಹೀಗಾಗಿ ಈ ಒಂದು ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಏನು HD ಕುಮಾರಸ್ವಾಮಿ ಅವರು ಮಾಡಿರುವಂತಹ ಆರೋಪಗಳಿಗೆ DK ಶಿವಕುಮಾರ್ ತಿರುಗೇಟು ಕೊಡುವ ಮೂಲಕ ಸವಾಲಿಸಿದರೆ ಸ್ವಂತವನ್ನು ನೀಡುವ ಮೂಲಕ ಎಲ್ಲ ಒಂದು ಚರ್ಚೆಗಳನ್ನ ಮಾಡೋಣ ಬನ್ನಿ ಅನ್ನುವಂತ ಒಂದು ಸವಾಲನ್ನ ಹಾಕಿರೋದ್ರಿಂದ ಇದಕ್ಕೆ HD ಕುಮಾರಸ್ವಾಮಿ ಅವರು ಪ್ರತಿ ಸವಾಲನ್ನ ಹಾಕ್ತಾರ ಅಥವಾ DK ಶಿವಕುಮಾರ್ ಅವರಿಗೆ ಯಾವ ರೀತಿ ತಿರುಗೇಟು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ. ಇಲ್ಲಿಯವರೆಗೂ ಕೂಡ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ, DCM ಆಗಿರುವಂತಹ DK ಶಿವಕುಮಾರ್ ನಡುವೆ ಒಂದಿಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಒಂದು ಮಾತಿನ ಪೈಪೋಟಿ ಇದೀಗ ಮತ್ತೆ ತಾರಕಕ್ಕೆ ಏರ್ತಾ ಇದೆ. ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.